ವಾಟ್ ಅ ವ್ಯೂ, ವಾಟ್ ಅ ಸನ್ಸೆಟ್. ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವ. ಅಲ್ಲೋ ಖಡಕ್ ಮಂದಿ, ನಾನು ನಿಮ್ಗೆ ಖಡಕ್ ಹುಡುಗಿ ಇವತ್ತು ಹೊಂಟೀನಿ ಬೆಳಗಾಂನಾಗಿರುವಂತಹ ರಕ್ಕಸ್ಕೊಪ್ಪ ಏರಿಯಾಕ್ಕೆ. ಈ ರಕ್ಕಸ್ಕೊಪ್ಪದಾಗ ಏನಾಯ್ತು ಅಂತಂದ್ರೆ ಬ್ಯಾಕ್ ವಾಟರ್ ಐತಿ. ಸೊ ಡ್ಯಾಮ್ದು ಬ್ಯಾಕ್ ವಾಟರ್ ಐತಿ, ಸನ್ಸೆಟ್ ವ್ಯೂ ಮಸ್ತ್ ಐತೆ ಅಂತ ಹೇಳ್ಯಾರ ಭಾಳ ಜನ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್ ರಕ್ಕಸ್ಕೊಪ್ಪ. ಪ್ರಾಪರ್ ಸನ್ಸೆಟ್ ವ್ಯೂ ನೋಡ್ಬೇಕಂತ ಹೇಳಿ ನಾನಂತರೂ ಮನಿನ 4 ಗಂಟೆಗೆ ಬಿಟ್ಬಿಟ್ಟಿದ್ದೆ. ಅವಾಗಂತರೂ ಬಿಸಿಲು ಅಂದ್ರೆ ಬಿಸಿಲು ಹೇಳಕ್ಕೆ ಆಲಾರ್ದಷ್ಟಿತ್ತು. ಹಂಗೋ ಹಿಂಗೂ ಮಾಡಿ ರಕ್ಕಸ್ಕೊಪ್ಪ ಡ್ಯಾಮ್ ಕಡೆ ಬಂದುಬಿಟ್ವಿ. ಇಲ್ಲಿ ನಾನು ಹೋಗಿದ್ದೆ ಅಲ್ಲ, ಸಂಡೇ ಇತ್ತು. ಅವಾಗಂತರೂ ಫುಲ್ ಜನ, ಜಾತ್ರೆ ನೋಡ್ತೀರಿ ನೀವು ಮುಂದೆ. ಆ್ಯಂಡ್ ಇದು ಡ್ಯಾಮ್, ಈ ಡ್ಯಾಮ್ ಹತ್ರ ಹೋಗೋಕೆ ಎಂಟ್ರಿ ಇರಲಿಲ್ಲ. ಇಲ್ಲಿ ಸೈಡಿಗೆ ಬಂದ ತಕ್ಷಣ ಒಂದು ಸಣ್ಣ ದಾರಿ ಕಾಣುತ್ತೆ. ಇದು ನಾವು ಕಚ್ಚಾ ರೋಡ್ ಅಂತ ಹೇಳ್ಬೋದು. ಈಗ ನೋಡ್ಬೋದು ನೀವು ಡ್ಯಾಮು. ಅವಾಗೇ ಹೇಳಿದ್ದೆಲ್ಲ ಜನ ಜಾತ್ರೆ ಅಂಥೇಳಿ. ಈಗ ನೋಡ್ತೀರಿ ನೀವು ಎಲ್ಲ ಹುಡುಗ್ಯಾರ ಪೇರೆಂಟ್ಸು ಅವ್ರವ್ರ ಫ್ಯಾಮ್ಲಿ ಜೊತೆ ಬಂದುಬಿಟ್ಟಿದ್ರು. ಕೆಲವೊಂದು ಜನ ಅಂತೂ DJ ಹಚ್ಚಿ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಫೈನಲಿ ನಾವು ರಕ್ಕಸ್ಕೊಪ್ಪ ಬ್ಯಾಕ್ ವಾಟರ್ಗೆ ಬಂದೀವಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಓಕೆ, ಮಸ್ತ್ ಹೇಳಕ್ಕಾಲಾರ್ದಷ್ಟು ಐತಿ. ನಾ ಎವ್ರಿ ಟೈಮ್ ಹೇಳ್ತೀನಿ ಗೊತ್ತಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇದ ದೋಸ್ತದ ವಾಟ್ ಅ ವ್ಯೂ, ವಾಟ್ ಅ ಸನ್ಸೆಟ್. ಸೊ ನೀವು ಬರ್ರಿ, ಎಂಜಾಯ್ ಮಾಡಿರಿ. ನೀವು ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ ಜೊತೆ ಬರ್ಬೋದು. ಆಲ್ರೆಡಿ ನಾನು ಹಿಂಗೆ ನೋಡ್ಬೋದು, ಅಲ್ಲಿ ಭಾಳಷ್ಟು ಜನ ಬಂದಾರ. ಓಕೆ, ಸೊ ನೋಡಿ. ಇಷ್ಟೆಲ್ಲ ಕಷ್ಟಪಟ್ಟು ಬಂದೀವಿ ಅಂತಂದ್ರೆ ನೀರೊಳಗೆ ಇಳಿಲೇಬೇಕು. ನನಗಂತೂ ಈಜು ಬರೋಂಗಿಲ್ಲ. ಸುಮ್ಮ ಹಂಗೆ ದಂಡಿಗೆ ನಿಂತು ಒಂಚೂರು ಸನ್ಸೆಟ್ಟನ್ನು ಎಂಜಾಯ್ ಮಾಡತ್ತಿದ್ದೆ. ಇಲ್ಲಿ ಒಂದು ಸ್ವಲ್ಪ ಜನ ಅಂತರೂ ನೀರೊಳಗೆ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಈ ಹುಡುಗರಂತರೂ ಹೇಳೋಕ್ಕಾಗತ್ತಿಲ್ಲ ನಂಗೆ. ಇದು ಸುತ್ತಮುತ್ತ ವ್ಯೂ ನೋಡ್ಬೋದು. ಇದು ಡ್ಯಾಮ್. ಇಲ್ಲಿಂದ ಆ ಕಡೆನೂ ಹೋಗೋಕೆ ದಾರಿ ಇತ್ತು, ಬಟ್ ಆ ದಾರಿ ಕ್ಲೋಸ್ ಮಾಡಿಬಿಟ್ಟಾರೆ ಈಗ, ಯಾರಿಗೂ ಬಿಡಾತಿಲ್ಲ ಅಲ್ಲಿ. ಆ್ಯಂಡ್ ದಿಸ್ ಇಸ್ ದ ಅಲ್ಟಿಮೇಟ್ ವ್ಯೂ. ಏನು ನೋಡಾತಿರಿದ ಬೆಳಗಾವ್ನಾಗೂ ಇಂಥ ಪ್ಲೇಸ್ ಐತಂದು ಗೊತ್ತಿರಲಿಲ್ಲ ನನಗೆ. ಭಾಳ ಜನ ಸಜೆಸ್ಟ್ ಮಾಡಿದ್ರು, ಸೊ ಬಂದುಬಿಟ್ವಿ. ನೀರು ಕಡೆ ಯಾರ ಬರಲಿ, ದೇರ್ ವಿಲ್ ಬಿ ಒನ್ ಕಾನ್ಸ್ಟೆಂಟ್ ಥಿಂಗ್, ದಟ್ ಈಸ್ ನೀರೊಳಗೆ ಕಲ್ಲು ಹೋಗಿದ್ದು. ನಾನು ಒಂದು ಕೈ ನೋಡೇ ಬಿಡೋಣ ಅಂತ ನೀರೊಳಗೆ ಕಲ್ಲೋಗಿ ಟ್ರೈ ಮಾಡಿದೆ. ಅದು 2 ಟಪ್ಪ ಆಗೋಯ್ತು. ನಮ್ಮ ಕಡೆ ಟಪ್ಪ ಅಂತೀವಿ, ಐ ಡೋಂಟ್ ನೋ ನಿಮ್ಮ ಕಡೆ ಏನಂತೀವಿ ಅಂಥೇಳಿ. ಹೆಂಗೆ ಅನ್ನಿಸ್ತೈತಿ? ಡೈಲಿ ಕ್ಲಾಸ್, ಲ್ಯಾಬ್ ಸಾಕಾಗಿರ್ತೈತಿ. ಸಿಗುದ ಒಂದು ಸಂಡೇ, ಆ ಸಂಡೇ ಇಂಥ ಕಡೆ ಬಂದು ಮಸ್ತ್ ಈ ನೀರನ್ನ ಕಾಲಿಟ್ಕೊಂಡು ಮಜಾ ಮಾಡ್ಕೊಂಡು ಕುಂದರುದು, ಅದು ಬೇರೆನೇ ಇರ್ತದೆ. ನಾನು ಎವ್ರಿ ಬ್ಲಾಗ್ನ ಹೇಳ್ತೀನಿ, ಏನು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇವತ್ತು ಅದು ಹೇಳ್ತೀನಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ.